ಸ್ನೇಹಿತರೆ, ನಮ್ದೊಂದು ರಿಕ್ವೆಸ್ಟ್, ನಾವು ಮಾಡೋ ಕತೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಿನಿ ವುಡನ್ ಟ್ರೈನ್. ಒಂದೂರಲ್ಲಿ ರಾಜು ಅಂತ ಒಬ್ಬ ಕಾರ್ಪೆಂಟರ್ ಇರ್ತಾನೆ. ಅವನು 4 ಅನಾಥ ಮಕ್ಳುಗಳನ್ನ ದತ್ತು ತಗೊಂಡು ಸಾಕ್ತಾ ಇರ್ತಾನೆ. ರಾಜು ಆ ಊರಲ್ಲಿ ಮರದ ಆಟ ಸಾಮಾನುಗಳನ್ನ ಮಾಡೋ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ರಾಜು ಆಟ ಸಾಮಾನು ಮಾಡ್ತಿರ್ತಾನೆ. ಆಗ ಅಂಗಡಿಯ ಮಾಲೀಕ ಪ್ರೇಮಚಂದ್ರ ಬಂದಿ ರಾಜು ಹತ್ರ, ನೋಡು ರಾಜು, ನನಗ್ ಗೊತ್ತಾಯ್ತು ನೀನು 4 ಅನಾಥ ಮಕ್ಳುಗಳನ್ನ ದತ್ತು ತಗೊಂಡಿದ್ಯಾ ಅಂತ. ಅವ್ರನ್ನ ಓದ್ಸಿ ಬರ್ಸಿ ಸಾಕ್ತಿದ್ಯಾ ಅಂತ. ನೀನೇ ತಿಂಗಳು ಸಂಬಳ ಇಸ್ಕೊಂಡ್ ಕೆಲ್ಸ ಮಾಡ್ತಿದ್ಯಾ. ಅಂತದ್ರಲ್ಲಿ ದಾನ ಧರ್ಮ ಮಾಡೋ ಕೆಲ್ಸ ಎಲ್ಲ ಯಾಕೆ ಬೇಕು ನಿಂಗೆ? ಅದು ಅಲ್ದೆ ನೀನು ಮದುವೆ ಆಗಿ ಸಂಸಾರ ಮಾಡ್ಬೇಕಲ್ವಾ. ನಾನು ಏನೋ ಒಂದು ಹಣ ಕೊಡ್ತೀನೋ ಅದನ್ನ ನೀನ್ ಈ ತರ ಅನಾಥ ಮಕ್ಳಿಗೆ ಖರ್ಚು ಮಾಡಿದ್ರೆ ನಿನ್ಗೇನ್ ಮಾಡ್ತೀಯ ಮುಂದೊಂದಿನ? ನೋಡ್ದೇವ್ರು, ಈ ಅನಾಥನ್ ಜೀವನದಲ್ಲಿ ಇನ್ನೂ 4 ಮಕ್ಳು ಬರೋದ್ರಿಂದ ಒಂದು ಕುಟುಂಬ ಆಯ್ತು. ಏನಾದ್ರೂ ನೀವ್ ಹೇಳ್ದಂಗೆ ಆ ಮಕ್ಳುಗಳು ಸಮಸ್ಯೆನೇ ಆಗಿದ್ರೆ ಅದಕ್ಕೆ ಪರಿಹಾರನು ಕೂಡ ಎಲ್ಲಾರು ಒಂದು ಕಡೆ ಇದ್ದೇ ಇರುತ್ತೆ. ನೀವೇನು ಚಿಂತಿಸ್ಬಿಡಿ. ಆ ಊರಿನ ಪಕ್ಕದ ಕಾಡಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಅಯ್ಯೋ ಹೊಟ್ಟೆ ಎಷ್ಟಿದೆ, ಅಯ್ಯೋ ಹೊಟ್ಟೆ ಎಷ್ಟಿದೆ ಅಂತ ಒಂದು ಆಡ್ನ ತಿಂತಾನೆ. ಆದ್ರೂ ಅವನ ಹಸಿವು ಹಿಂಗೋದೇ ಇಲ್ಲ. ಅದಾದ್ಮೇಲೆ ಒಂದು ಎಮ್ಮೆನ ತಿಂದು, ನನ್ನ ಹಸಿವು ಇನ್ನೂ ಹಿಂಗಿಲ್ಲ ಅಂತ ಕಾಡಲ್ಲಿ ಸುತ್ತುತ್ತಾ ಒಂದು ಜಿಂಕೆನ ಇಟ್ಕೊಳ್ಳೋಣ ಅಂತ ಹೋಗ್ತಿರ್ತಾನೆ. ಆಗ ಆ ಜಿಂಕೆ ಓಡೋಗ್ತಾ ಅಲ್ಲಿ ತಪಸ್ಸನ್ನ ಮಾಡ್ತಿರೋ ಒಬ್ಬ ಋಷಿ ಹತ್ರ ಹೋಗುತ್ತೆ. ಓ ಸ್ವಾಮೀಜಿ, ನನ್ನ ಪ್ರಾಣವನ್ನ ರಕ್ಷಿಸಿ ಅಂತ ಬೇಡ್ಕೊಳಕ್ ಶುರು ಆಗುತ್ತೆ. ಅಷ್ಟ್ರಲ್ಲೇ ಆ ರಾಕ್ಷಸ ಬಂದು ಆ ಜಿಂಕೆಯನ್ನು ತಿನ್ಕೊಳ್ತಾನೆ. ಆಗ ಋಷಿ ತಪಸ್ಸಿಂದ ಆಚೆ ಬಂದು, ಹೇ ರಾಕ್ಷಸ, ನಿನಗೆಷ್ಟು ಅಹಂಕಾರ! ನನ್ನ ಕ್ಷರಣಕ್ಕೆ ಬಂದ ಒಂದು ಜಿಂಕೆಯನ್ನು ನೀನು ನನ್ನ ಕಣ್ಣ ಮುಂದೆ ತಿಂದೆಯಾ? ಇವಾಗ ನೋಡ್ತಾ ಇರು, ನಿನ್ನ ಈ ಹಸಿವು ನಿನಗೆ ಶತ್ರು ಆಗಿ ಹೇಗೆ ಕಾಟ ಕೊಡುತ್ತೆ ಅಂತ. ನಿನ್ನನ್ನೇನಾದರೂ ಮರ ಅಥವಾ ಗಿಡವಾಗಿ ಮಾಡಿದರೆ ನೀನು ಪ್ರಕೃತಿಯಲ್ಲಿ ಒಂದು ಭಾಗವಾಗಿ ಬದಲಾಗಿ ಬಿಡ್ತೀಯ. ಅದಕ್ಕೆ ನಿನ್ನನ್ನು ಒಂದು ಮರದ ತುಂಡಾಗಿ ಮಾಡ್ತೀನಿ. ಆ ಮರದ ತುಂಡಿಗೆ ನೀರು, ಗಾಳಿ ಅಥವಾ ಬೇರೇನಾದ್ರೂ ಎಳೆದುಕೊಳ್ಳುವುದು ಅಸಂಭವ. ಹಾಗಾಗಿ ನಿನ್ನ ಈ ಹಸಿವು ಎಂದಿಗೂ ಹಿಂಗೋದಿಲ್ಲ ಅಂತ ಶಾಪ ಕೊಡ್ತಾನೆ. ಆಗ ಆ ರಾಕ್ಷಸ ಒಂದು ಮರದ ತುಂಡಾಗಿ ಬದಲಾಗ್ತಾನೆ. ಆಗ ಮರದ ತುಂಡಾಗಿರೋ ರಾಕ್ಷಸ, ಹೋ ನನ್ನ ಸ್ವಾಮೀಜಿ, ನನ್ನ ತಪ್ಪನ್ನ ಕ್ಷಮಿಸಿ, ಹಾಗೆ ಈ ಶಾಪದಿಂದ ಮುಕ್ತಗೊಳಿಸಿ. ಎಲ್ಲಿವರೆಗೂ ನೀನು ಈ ಮರದ ತುಂಡಾಗೇ ಇರ್ತೀಯೋ ಅಲ್ಲಿವರೆಗೂ ಈ ಶಿಕ್ಷೆನ ಅನುಭವಿಸ್ಲೇಬೇಕು. ಆದ್ರೆ ಯಾವಾಗ ಇದರ ಆಕಾರ ಬದಲಾಗುತ್ತೋ ಆಗ ನೀನು ಅವರ ಆಸೆಗಳನ್ನ ಪೂರೈಸಿ ಅವರ ಆಶೀರ್ವಾದದಿಂದ ನಿನ್ನ ಹಸಿವು ಹಿಂಗಿ ನಿನಗೆ ನಿನ್ನ ನಿಜವಾದ ರೂಪ ಬರುತ್ತದೆ. ಅವಾಗ್ಲಿಂದ ಕಟ್ಟಾಗಿರೋ ಮರದ ತುಂಡು ಹೊಟ್ಟೆ ಹಸಿವು ಅಂತ ಕಾಡಲ್ಲಿ ಸುತ್ತುತ್ತಿರುತ್ತೆ. ಯಾವ ಮಲಗಳು ಆ ರಾಕ್ಷಸನ ನೋಡಿ ಓಡೋಗ್ತಿರ್ತಾವೋ ಅವೆಲ್ಲರೂ ಆ ಮರದ ಮೇಲೆ ಕೂತ್ಕೊಂಡು ಆಟ ಆಡಕ್ ಶುರು ಮಾಡ್ತವೆ. ಅಯ್ಯೋ, ಇದಕ್ಕೆ ಮತ್ತೆ ವಿಧಿ ಆಟ ಅನ್ನೋದು. ಯಾವಾಗ ನಾನು ರಾಕ್ಷಸ ಆಗಿದ್ನೋ ಆಗ ಇಡೀ ಕಾಡೇ ನನ್ನಿಂದ ಎದುರುತ್ತಿತ್ತು. ಇವಾಗ ನಾನು ಇವುಗಳಿಗೆ ಒಂದು ನಿರ್ಜೀವ ವಸ್ತು ಆಗಿದ್ದೀನಿ ಅಂತ ದುಃಖ ಪಡ್ಕೊಂಡು ಒಂದು ನದಿಯ ಬಳಿ ಹೋಗಿ ನೀರ್ ಕುಡಿಯೋದಕ್ಕೆ ಅಂತ ಪ್ರಯತ್ನಿಸ್ತಾ, ಆ ಋಷಿ ನಿಜಾನೇ ಹೇಳಿದ್ರು, ಗಾಳಿಯಲ್ಲಿ ಉಸಿರಾಡೋಕಾಗ್ತಿಲ್ಲ, ನೀರ್ನು ಕುಡಿಯಕ್ಕಾಗಲ್ಲ. ಈ ಕಾಡಲ್ಲಿ ನಾನು ಬದುಕೋಕಾಗೋದಿಲ್ಲ. ನನ್ನ ಹಸಿವನ್ನ ಹಿಂಗಿಸ್ಕೋಬೇಕು ಅಂದ್ರೆ ನಾನು ಪಕ್ಕದಲ್ಲಿರೋ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡ. ಮಾರನೇ ದಿನ ಚಾಂದಿನಿ ಅನ್ನೋ ಒಬ್ಳು ಹುಡುಗಿ ಪ್ರೇಮಚಂದ್ರನ ಕರ್ಕೊಂಡು ರಾಜು ಅವ್ರ ಮನೆ ಹತ್ರ ಹೋಗ್ತಾಳೆ. ಅಪ್ಪಾಜಿ, ಇದೇ ಆ ಕಲೆಗಾರನ ಮನೆ. ಇವನನ್ನೇ ನಾನ್ ಪ್ರೀತಿಸ್ತಿರೋದು. ರಾಜು ಮತ್ತೆ ನಾನು 3 ತಿಂಗಳಿಂದ ಪ್ರೀತಿ ಮಾಡ್ತಿದೀವಿ. ಇವನು ಮರದ ಆಟ ಸಾಮಾನ್ ಮಾಡೋರಲ್ಲಿ ಫೇಮಸ್. ನೀವು ನನ್ ಮದ್ವೆ ಮಾಡ್ಸಿದ್ರೆ ಇವ್ನು ನಿಮ್ ವ್ಯಾಪಾರದಲ್ಲೂ ಕೈ ಜೋಡಿಸ್ತಾನೆ. ಸರಿ ಮಗಳೇ, ನೀನ್ ನನ್ನ ಒಬ್ಳೆ ಮಗಳು. ನಾನ್ ನಿನ್ನ ಆಸೆ ಎಲ್ಲಾನು ಪೂರೈಸಿದೀನಿ. ಅದು ಅಲ್ದೆ ನೀನ್ ಹೇಳ್ತೀಯ ಅವನು ಕಲೆಗಾರ ನಮ್ಮ ವ್ಯವಹಾರದಲ್ಲಿ ಕೈ ಜೋಡಿಸ್ತಾನೆ ಅಂತ. ಸರಿ, ಹಾಗೆ ಆಗ್ಲಿ. ಅವಾಗ್ಲೇ 4 ಜನ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ರಾಜು ಮನೆಗ್ ಬರ್ತಾನೆ. ಅವನ್ ಮನೆ ಹತ್ರ ಚಾಂದಿನಿ ಮತ್ತೆ ಪ್ರೇಮಚಂದ್ರನ ನೋಡಿ, ಹಾಯ್ ಚಾಂದಿನಿ, ಇದೇನು ನಮ್ಮ ಓನರ್ ಪ್ರೇಮಚಂದ್ರ ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಾನು ಇವ್ರ ಅಂಗಡಿಲೇ ಕೆಲ್ಸ ಮಾಡೋದು. ರಾಜು, ಇವರೇ ನಮ್ಮಪ್ಪ. ನೀನು ನಮ್ಮ ಅಂಗಡಿಯಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕೆಲಸ ಮಾಡ್ತೀಯ ಅನ್ನೋದ್ ಕೇಳಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಪ್ರೇಮಚಂದ್ರನ್ ಕಡೆ ನೋಡ್ಕೊಂಡು, ಮತ್ತೆ ಹಾಗಾದ್ರೆ ನಾನೇನೇನ್ ಹೇಳೋಣ ಅಪ್ಪಾಜಿ, ನಿಮ್ಗೆ ರಾಜು ಬಗ್ಗೆ ಎಲ್ಲ ಗೊತ್ತು, ನಿಮಗೆ ಇವನು ಚೆನ್ನಾಗ್ ಗೊತ್ತು, ಮಿಕ್ಕಿದ್ ಮಾತ್ನ ನೀವಿಬ್ರಳೆ ಮಾತಾಡ್ಕೊಳ್ಳಿ. ನೋಡ್ ಮಗಳೇ, ನೀನ್ ಈ ತರ 4 ಜನ ಮಕ್ಳಿರೋ ಅಪ್ಪನ ಪ್ರೀತಿಸ್ತಿದ್ಯಾ ಅಂತ ನನ್ಗೇನಾದ್ರು ಮೊದ್ಲೇ ಗೊತ್ತಾಗಿದ್ರೆ ನಾನಿಲ್ಲಿ ಬಂದು ನನ್ನ ಟೈಮ್ ನ ವೇಸ್ಟ್ ಮಾಡ್ತಿರ್ಲಿಲ್ಲ. ಇವನು ಈ 4 ಅನಾಥರನ್ನ ಸಾಕಿ ಮಿಸ್ಟರ್ ಇಂಡಿಯಾ ಆಗ್ಬೇಕು ಅನ್ಕೊಂಡಿದ್ದಾನೆ. ನಿನ್ ಮದ್ವೆನ ಇವನ್ ಜೊತೆ ಮಾಡಿದ್ರೆ ಅಂಗಡಿ ಮನೆ ಎಲ್ಲಾನು ಮಾರಿ ಈ ಅನಾಥರಿಗೆ ಖರ್ಚು ಮಾಡಿ ನನ್ನನ್ನ ಮಿಸ್ಟರ್ ಬಿಕಾರಿ ಮಾಡ್ಬಿಡ್ತಾನೆ ಅಷ್ಟೇ. ನಾನ್ ನಿನ್ ಮದ್ವೆನ ಇವನ್ ಜೊತೆ ಮಾಡ್ಸೋದಿಲ್ಲ. ಇವಾಗ ನಾನು ಇವನನ್ನ ಕೆಲ್ಸದಿಂದ ತೆಗಿತೀನಿ. ಮತ್ತೆ ನೋಡ್ತೀನಿ ಈ ರಾಜು ತಿನ್ನಕ್ಕೆ ಏನ್ ತಿಂತಾನೆ, ಆ ಮಕ್ಳುಗಳು ಏನ್ ತಿನ್ನಿಸ್ತಾನೆ ಅಂತ. ಬಾ ಮನೆಗೆ
ಹೋಗೋವನ ಅಂತ ಅವನ ಮಗಳು ಚಾಂದಿನಿನ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನೋಡಿ ಮಕ್ಳ, ನನ್ ಕೆಲ್ಸ ಹೋಯ್ತು ಅಂತ ನೀವು ಅದ್ರ ಬಗ್ಗೆ ಏನು ಚಿಂತಿಸ್ಬೇಡಿ. ನನ್ನ ಹತ್ರ ಕಲೆ ಇದೆ, ನಾನೇನಾದ್ರೂ ಬೇರೆ ಮಾಡ್ತೀನಿ. ನೀವುಗಳು ಊಟ ಮಾಡಿ ಓದ್ಕೊಡಿ ಅಂತ ಆಚೆ ಬರ್ತಾನೆ. ಕಾಡಿಂದ ಆ ಮರದ ತುಂಡು ಉಳ್ಕೊಂಡ್ ಬರ್ತಾ ರಾಜು ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ನೋಡಿ ರಾಜು, ಆಹಾ, ಇಂತ ಒಳ್ಳೆ ಮರದ ತುಂಡು ಇಲ್ಲಿಗೆ ಬಂತು. ಇದನ್ನ ನೋಡ್ತಿದ್ರೆ ಅನ್ಸುತ್ತೆ ಇದು ಅದ್ಭುತವಾದ ಮರ ಅಂತ. ಇದರಿಂದ ಒಂದು ಅದ್ಭುತವಾಗಿರೋ ಆಟ ಸಾಮಾನ್ಯ ಮಾಡ್ತೀನಿ, ಅವಾಗ ಒಳ್ಳೆ ಹಣ ಸಿಗುತ್ತೆ ಅಂತ ಮನ್ಸಲ್ಲೇ ಅನ್ಕೋತಾನೆ. ಆಗ ಮರದ ಒಳಗಡೆ ರಾಕ್ಷಸ, ಒಳ್ಳೇದಾಯ್ತು, ನನ್ನ ಶಾಪದಿಂದ ಮುಕ್ತನಾಗೋ ಸಮಯ ಬಂತು. ರಾಜು ಆ ಮರದಿಂದ ಒಂದು ಮಿನಿ ವುಡನ್ ಟ್ರೈನ್ ಮಾಡ್ತಾನೆ. ಆ ಮಿನಿ ವುಡನ್ ಟ್ರೈನ್ ಮೇಲೆ ಕುತ್ಕೊಂಡು ಮಕ್ಕಳು ಇಲ್ಲಿ ಅಲ್ಲಿ ಸುತ್ತಾಡಕ್ ಶುರು ಮಾಡ್ತೇವೆ. ಮಕ್ಕಳ, ನೀವೆಲ್ಲ ಟ್ರೈನ್ ಇಂದ ಇಳಿರಿ, ಇದನ್ನ ಮಾರ್ಬೇಕು. ಆವಾಗ ವುಡನ್ ಟ್ರೈನ್, ನೋಡು ರಾಜೋಣ್ಣ, ನಾನೊಂದು ಸಾಧಾರಣವಾದ ಮರ ಅಲ್ಲ ಅಂತ ಏನೆಲ್ಲ ನಡೀತೋ ಅದೆಲ್ಲಾನು ಹೇಳಿ, ಎಲ್ಲಿವರೆಗೂ ನಿನ್ನ ಆಸೆ ಎಲ್ಲ ಪೂರೈಯೋದಿಲ್ವೋ ಅಲ್ಲಿವರೆಗೂ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಅವಾಗ್ಲೇ ನನ್ನ ಶಾಪ ಮುಕ್ತವಾಗೋದು. ಏನ್ ಬೇಕು ಕೇಳು. ಮಕ್ಳುಗಳಿಗೆ ತಿನ್ನೋದಿಕ್ಕೆ ಸ್ವೀಟ್ಸ್, ಚಾಕ್ಲೇಟ್, ಬಿಸ್ಕೆಟ್ ಇನ್ನಿತರ ಬೇಕು. ಅವಾಗ ಮಿನಿ ವುಡನ್ ಟ್ರೈನ್ ಶಿಲ್ಲೆ ಹೊಡ್ಕೊಂಡು ಹೋಗ್ತಾ ಬೆಟ್ಟದ ಗುಹೆ ಒಳಗಡೆ ಹೋಗಿ ಸ್ವೀಟ್ಸ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ತಗೊಂಡ್ ಬರುತ್ತೆ. ನಾನೊಂದು ಆಟ ಸಾಮಾನಿನ ಅಂಗಡಿನ ನಡೆಸಬೇಕು ಅನ್ಕೊಂಡಿದೀನಿ, ಹಾಗೆ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಹಣನೂ ಬೇಕು. ಆಗ ಮಿನಿ ಟ್ರೈನ್ ಗುಹೆ ಒಳಗಡೆ ಹೋಗಿ ಚಿನ್ನ ಮತ್ತೆ ಹಣನ ತಗೊಂಡು ವಾಪಸ್ ಬರುತ್ತೆ. ರಾಜುನ ಮಕ್ಳುಗಳು ಆ ಚಿನ್ನ ಮತ್ತೆ ಹಣನ ತಗೊಳ್ತವೆ. ನನ್ ಮದ್ವೆನ ರಚಿತಾರಾಮ್ ಜೊತೆ ಮಾಡ್ಸು, ಸಾರಿ ಚಾಂದಿನಿ ಜೊತೆ ಮಾಡ್ಸು. ಆಗ ಮಿನಿ ಟ್ರೈನ್ ಚಾಂದಿನಿ ಮತ್ತೆ ಪ್ರೇಮಚಂದ್ರನ ಕರ್ಕೊಂಡು ಅಲ್ಲಿ ಬರುತ್ತೆ. ಎಲ್ಲ ಗೊತ್ತಾದ್ಮೇಲೆ ಪ್ರೇಮಚಂದ್ರ ಚಾಂದಿನಿದು ಮತ್ತೆ ರಾಜುದು ಮದುವೆ ಮಾಡಿಸ್ತಾನೆ. ಮಕ್ಕಳು ಚಪ್ಪಾಳೆ ಹೊಡಿತಾ ಖುಷಿನ ವ್ಯಕ್ತಪಡಿಸ್ತವೆ. ಆಗ ರಾಜು, ನಮಗೆ ನಿನ್ನ ಸೇವೆಯಿಂದ ತುಂಬಾ ತೃಪ್ತಿಯಾಗಿದೆ. ಆಗ ಆ ಟ್ರೈನ್ ರಾಕ್ಷಸನಾಗಿ ಬದಲಾಗುತ್ತೆ. ಹಾಗೆ ಅದು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೋಗುತ್ತೆ. ಫೋಟೋಗ್ರಾಫರ್ ಹುಚ್ಚ ಒಂದ್ಸಲ ಒಂದು ಊರಲ್ಲಿ ಒಂದು ಫೋಟೋ ಸ್ಟುಡಿಯೋ ಅಲ್ಲಿ ಅದ್ರ ಮಾಲೀಕ ವಿನಯ್ನ ಇಟ್ಕೊಂಡು ಸ್ವಲ್ಪ ಜನ ತುಂಬಾ ಕೆಟ್ಟದಾಗಿ ತದುಕ್ತಿರ್ತಾರೆ. ಅದಾದ್ಮೇಲೆ ಅವ್ರುಗಳು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ. ಹೇ ಪಪ್ಪು, ಅವ್ರು ಯಾಕೆ ನನಗೆ ಈ ತರ ಕೆಟ್ಟದಾಗ ಹೊಡಿತಿದ್ರು ಮಚ್ಚ? ಕಾರಣ ಕೇಳಿದ್ರು ನಿಲ್ಲಿಸ್ದಂಗ್ ಹೊಡಿತಿದ್ರು ನನ್ ಮಕ್ಳು. ಅಣ್ಣ, ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಅವರೆಲ್ಲ ನಿನ್ ಗಿರಾಕಿಗಳು. ಅದೇ ನಿನಗ್ ನೆಗದ್ ಹೊಡಿತಿದ್ನಲ್ಲ, ಅವನ್ ಮಗಂದು ಜನ್ಮದಿನ ದಿನ ನಿನ್ಗೆ ಫೋಟೋ ತೆಗಿಯಕ್ ಕರ್ದಿದ. ನೀನು ಅವನ್ ಮಗನ್ ಬಿಟ್ಟು ಆ ಫಂಕ್ಷನ್ ಬಂದಿದ್ಯಾ, ಎಲ್ರದು ಫೋಟೋ ತೆಗ್ದಿದ್ಯಾ. ಅದೇ ನಿನ್ನೊಬ್ಬ ನಿನ್ನ ಎಸ್ಕೊಂಡು ಹೊಟ್ಟೆಗೆ ಮಕ್ಮಕ್ಕೆ ಗೊತ್ತಿದ್ನಲ್ಲ, ಅವಂದು ಇದೇ ಕತೆ ಅಣ್ಣ. ಅವ್ರ ಅಪ್ಪಾಜಿಯ 70 ವರ್ಷದ ಬರ್ಡೇ ದಿನ ನಿನಗೆ ಫೋಟೋ ತೆಗೆ ಕೇಳಿದ್ರು, ಆಲ್ಬಮ್ ಅಲ್ಲಿ ಅವ್ನ್ ಇಲ್ವೇ ಇಲ್ಲ. ಆ ತರ ಮಾಡಿದ್ರೆ ಹೊಡಿದಲೆ ಇನ್ನೇನ್ ಮಾಡ್ತಾರೆ? ಅಯ್ಯೋ, ನೀನು ಬರೀ ಹೆಣಗಳ ಫೋಟೋ ತೆಗಿತೀಯ ಅನ್ನೋದ್ ಗೊತ್ತಿಲ್ದೆ ನಾನ್ ನಿನ್ನ ಹತ್ರ ಕೆಲ್ಸಕ್ ಬಂದ್ಬಿಟ್ಟೆ. ಯಾವಾಗ ನೀನು ಹೆಣದ ಫೋಟೋ ತೆಗಿಬೇಕಾರೆ ಸ್ಮೈಲ್ ಪ್ಲೀಸ್ ಅಂದೋ ಅವಾಗ್ಲೇ ನನಗೆ ಅರ್ಥ ಆಗಿತ್ತು ನಿನ್ ಟ್ಯಾಲೆಂಟ್ ಏನು ಅಂತ. ಇವಾಗ್ಲಾರು ಅರ್ಥ ಆಗಿರ್ಬೋದು ಜನಗಳು ನಿನ್ನ ವಿನಯ್ ಜಾಗದಲ್ಲಿ ಹುಚ್ಚ ಅಂತ ಯಾಕಂತಾರೆ ಅಂತ. ಹೇ ಬಗಳ ನಿಲ್ಸು, ಇಲ್ಲ ಅಂದ್ರೆ ನಿನ್ ಫೋಟೋಗೂ ಹಾರ ಹಾಕ್ಬಿಡ್ತೀನಿ. ಇನ್ನು ಈ ಊರಲ್ಲೇ ಇದ್ರೆ ನನ್ಗೆ ಅವಮಾನ ಆದಂಗೆ. ಲೊಕೇಶನ್ ಚೇಂಜ್, ಗೆಟಪ್ ಚೇಂಜ್, ಪ್ಲಾನ್ ಚೇಂಜ್. ಹಿಂಗೆ ಇಬ್ರಲ್ಲೂ ಟಿಪ್ ಟಾಪ್ ಆಗಿ ರೆಡಿಯಾಗಿ ಒಂದು ಬೇರೆ ಊರಿಗೆ ಹೋಗ್ತಾರೆ. ಅಲ್ಲಿ ವಿನಯ್, ಏನ್ ಪ್ಲಾನ್ ಹೇಳಿದಿನೋ ಅದು ನೆನ್ಪಿದೆ ತಾನೆ? ನೀನೇನಾದ್ರು ತಪ್ಪು ಮಾಡಿದ್ರೆ ಫ್ಲಾಶ್ ಇಂದನೇ ಹೊಡೆದಾಕ್ತೀನಿ. ಕಮಾನ್, ಕರಿ ಊರ್ನವ್ರೆಲ್ಲ, ಅವ್ರನ್ನ ಕರೆದು ನನ್ ಬಗ್ಗೆ ಎಲ್ಲಾನು ಹೇಳು. ಬನ್ನಿ ಸರ್, ಬನ್ನಿ ಬನ್ನಿ ಮೇಡಮ್, ಬನ್ನಿ ಬೇಗ ಬನ್ನಿ ಅಂತ ಕೂಗೋಕ್ ಶುರು ಮಾಡ್ತಾನೆ. ಆಗ ಊರ್ನವ್ರೆಲ್ಲ ಬಂದು ಅಲ್ಲಿಗೆ ಸೇರ್ಕೊಳ್ತಾರೆ. ನಿಮಗೆ ಗೊತ್ತಾ ಈ ಸರ್ ಯಾರು ಅಂತ? ಇವರು ವರ್ಲ್ಡ್ ಫೇಮಸ್ ಅಚ್ಚುಮೆಚ್ಚಿನ ಫೋಟೋಗ್ರಾಫರ್. ಕಾಡಿನ ಪ್ರಾಣಿಗಳಿಂದ ಹಿಡಿದು ಮದುವೆಯ ಶುಭ ಸಂಭ್ರಮದವರೆಗೂ ಯಾವ್ದನ್ನಾದ್ರೂ ಯಾರನ್ನಾದ್ರೂ ಅವರ ಕ್ಯಾಮ್ರಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿತಾರೆ. ಅಷ್ಟೊಂದು ಮಹಾನ್ ಬಾ ಇವರು. ಸರ್ ಇಂದ ವಿಡಿಯೋ ಮಾಡಿಸೋದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳು ಕೂಡ ನೆಗದ್ ಕುಣಿತಾರೆ. ನಗರದ ಜೀವನದಿಂದ ಆರ್ಕೊಂಡು ಸರ್ ಹಿಂಗೆ ಬಂದು ಊರಲ್ಲಿ ಸೇರ್ಕೊಂಡಿದ್ದಾರೆ. ನೋನು ಡೈಲಾಗ್ ಮುಗಿತು, ಇವಾಗ ನೀನ್ ಶುರು ಹಚ್ಕೋ. ಮೈ ಡಿಯರ್ ವಿಲೇಜರ್ಸ್, ನನಗೆ ವೆಡ್ಡಿಂಗ್ ಫೋಟೋಗ್ರಫಿ ತುಂಬಾ ಇಷ್ಟ. ಐ ಮೀನ್ ಮದುವೆಯ ಫೋಟೋಗ್ರಫಿ ನನಗೆ ತುಂಬಾ ಇಷ್ಟ. ನಿರ್ದಿಷ್ಟವಾಗಿ ಏನಾದ್ರೂ ಪೂರ್ತಿ ಕಾಡಿನ ಪ್ರಾಣಿಗಳ ಮದುವೆ ನಡೆದ್ರೆ ಅದ್ರ ಮಜನೇ ಬೇರೆ. ನನ್ನ ಹತ್ರ ನಾನ್ ಹೇಳ್ದಂಗೆ ಬದುಕೋ ತುಂಬಾ ಕಾಡಿನ ಪ್ರಾಣಿಗಳಿದಾವೆ. ಏನ್ ನಿಮ್ಗಳಿಗೆಲ್ಲ ಫಂಕ್ಷನ್ ಹಾಲ್, ಮದುವೆ ಮಂಟಪದಲ್ಲಿ ಮದುವೆ ಮಾಡ್ಕೊಂಡು ಬೇಜಾರಾಗಿಲ್ವಾ? ಒಂದು ಹೊಸ ಯೋಚನೆಯ ಜೊತೆ ನನ್ನ ಹತ್ರ ಯಾರು ಒಬ್ಬ ಹೊಸ ವ್ಯಕ್ತಿ ಬಂದ್ರೆ ಅವನಿಗೆ ಒಂದ್ ಸ್ವಲ್ಪ ಎಂಕರೇಜ್ ಮಾಡಿ. ಆ ಮಾತ್ ಕೇಳಿ ಜನಗಳು ಚಪ್ಪಾಳೆ ಹೊಡಿತಾರೆ. ಮಾರನೇ ದಿನ ಊರಿಂದ ಒಬ್ಬ ಶ್ರೀಮಂತ ಬಂದು ಅವನಿಗೆ ಹಣ ಕೊಟ್ಟು,
ಮಿಸ್ಟರ್ ವಿನಯ್ ಕುಮಾರ್, ನನ್ ಮಗಳು ಮದುವೆ ನೀನ್ ಹೇಳಿರೋ ಕಾನ್ಸೆಪ್ಟ್ ಪ್ರಕಾರನೇ ಆಗ್ಬೇಕು. ನನಗೆ ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ವಿನಯ್ ಮತ್ತೆ ಪಪ್ಪು ತುಂಬಾ ತರದ ಬ್ಯಾಟರಿಯಲ್ಲಿ ಚಲಿಸುವಂತ ಪ್ರಾಣಿಗಳನ್ನ ತಂದು ಕಾಡಲ್ಲಿರ್ತಾರೆ. ಮದುವೆ ದಿನ ಎಲ್ರು ಅಲ್ಲಿ ಬಂದ್ ತಲುಪ್ತಾರೆ. ಆ ಪ್ರಾಣಿಗಳನ್ನ ನೋಡಿ ಅವರು ಎದುರುಕೊಳ್ತಿರ್ತಾರೆ. ಆಗ ಅಯ್ಯೋ, ಇವುಗಳನ್ನ ನೋಡಿ ಎದುರ್ಕೋಬಿಡಿ, ಇವುಗಳು ನಿಮ್ಗೆ ಏನು ಮಾಡಲ್ಲ, ನೋಡಿ ಇವಾಗ ನಾನು ತೋರಿಸ್ತೀನಿ ನನ್ ಪವರ್ ಏನಂತ ಅಂತ ಹೆಣ್ಣು ಮತ್ತೆ ಗಂಡ ಸಿಂಹದ ಜೊತೆ ಹುಲಿ ಜೊತೆ ಆನೆ ಮೇಲೆ ಕೂರಿಸಿ ಹಾಗೆ ಕೊನೆಗೂ ಮೊಸ್ಲೆ ಬೆನ್ ಮೇಲೆ ನಿಲ್ಸಿ ಫೋಟೋ ತೆಗಿಯಕ್ ಶುರು ಮಾಡ್ತಾನೆ. ಅದನ್ನ ನೋಡಿ ಆ ಶ್ರೀಮಂತ ಖುಷಿಯಾಗಿ ಇನ್ನೂ ಹಣ ಕೊಡ್ತಾನೆ. ಈ ತರ ಅವನು ಅಲ್ಲಿ ಮದುವೆಗಳನ್ನ ಮತ್ತೆ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಅಲ್ಲಿ ಫಿಕ್ಸ್ ಮಾಡಿಸಿ ಫೋಟೋ ತೆಗಿಯಕ್ ಶುರು ಮಾಡ್ತಾನೆ. ಹಿಂಗೆ ಅವನು ಚೆನ್ನಾಗಿ ಹಣ ಸಂಪಾದಿಸ್ತಿರ್ತಾನೆ. ಒಂದಿನ ಅವನು ಪಪ್ಪೋದ್ರ, ಯಾಕಲ್ಲೋ ಸ್ಟುಪಿಡ್ ಫೆಲ್ಲೋ, ಫೋನ್ ರಿಚಾರ್ಜ್ಗೆ 500 ರೂಪಾಯಿ ಬೇಕಾ? ಅಲ್ಲ, ನಾನು ನಿನಗೆ ಕೊಡ್ತಾ ಇರೋ ಊಟ ಮತ್ತೆ ಸಂಬಳ ಅದೇ ದಂಡ, ಅಂತದ್ರಲ್ಲಿ ನಿನಗೆ ಪಬ್ಜಿ ಮತ್ತೆ ಟಿಕ್ ಟಾಕಿಗೋಸ್ಕರ ರೀಚಾರ್ಜ್ ಮಾಡಿಸ್ಬೇಕಾ? ದಂಡ ಪಿಂಡ, ಮುಚ್ಕೊಂಡ್ ಹೋಗಿ ಆ ಹುಲಿದು ಬ್ಯಾಟ್ರಿ ಮುಗ್ದೋಗಿದೆ, ಅದು ಅಲ್ಲಾಡ್ತಾನೆ ಇಲ್ಲ, ಅದನ್ನ ಎಲ್ಲಾರು ಔಸು ಅಂತ ಅವನಿಗೆ ಬೈತಾನೆ. ಅದನ್ನ ಕೇಳಿ ಪಪ್ಪುಗೆ ತುಂಬಾ ಕೋಪ ಬರುತ್ತೆ. ಆ ಹುಲಿ ಆಟ ಸಾಮಾನ ಒಂದು ಜಾಗದಲ್ಲಿ ಔಸ್ತಾನೆ. ಅದಾದ್ಮೇಲೆ ಇವನಿಗೆ ಹಣ ಸಿಕ್ತಿದಂಗೆ ಇವ್ ನಿಯತ್ತೆ ಹಾಳಾಗೋಗಿದೆ. ನಾನ್ ಇವನಿಗೆ ಹೇಳ್ತೀನಿ, ನನ್ನನ್ನ ಎದುರಾಕೊಂಡ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಅವನು ಅನ್ಕೊಂಡ. ಅದಾದ್ಮೇಲೆ ಕಾಡಲ್ಲಿ ಇಕ್ಕಿರೋ ಎಲ್ಲಾ ಆಟ ಸಾಮಾನುಗಳು ಅಲ್ಲಿಂದ ತಗೊಂಡೋಗಿ ಒಂದ್ ಜಾಗದಲ್ಲಿ ಇಡ್ತಾನೆ. ಒಂದು ಝೂ ಹತ್ರದಲ್ಲಿ ಪ್ರಾಣಿಗಳು ಇರೋ ಅಂತ ಒಂದು ಟ್ರಕ್ ನ ಕದ್ದು ಕಾಡಿ ಕರ್ಕೊಂಡ್ ಬರ್ತಾನೆ. ಆ ಪ್ರಾಣಿಗಳನ್ನ ಅಲ್ಲಿ ಬಿಡ್ತಾನೆ. ಮಾರನೇ ದಿನ ಒಂದು ಮದುವೆಯ ಪಾರ್ಟಿ ಬಂದು ಅಲ್ಲಿಗೆ ತಲುಪುತ್ತೆ. ಅವ್ರನ್ನ ಸ್ವಾಗತಿಸ್ತಾ ವಿನಯ್, ಬನ್ನಿ ಬನ್ನಿ, ಇವುಗಳನ್ನ ನೋಡಿ ನೀವು ಎದುರು ಅಗತ್ಯ ಇಲ್ಲ, ಇವೆಲ್ಲ ನಾನ್ ಸಾಕಿರೋ ಪ್ರಾಣಿಗಳು, ನೀವು ಚಿಂತೆ ಬಿಡಿ, ಆರಾಮಾಗಿ ಮದುವೆಯ ಮಜಾ ತಗೊಳ್ಳಿ. ಅದಾದ್ಮೇಲೆ ಒಂದು ಮೊಲನ ಫೋರ್ ಗ್ರೌಂಡ್ ಮೇಲೆ ಇಕ್ಕಿ ಮಕ್ಕಡೆ ಮನಿಕೊಂಡವನು ಫೋಟೋ ತೆಗಿಯಕ್ ಶುರು ಮಾಡ್ತಾನೆ. ಅವಾಗ್ಲೇ ನಿಜವಾದ ಹುಲಿ ಅವನ ಹಿಂದೆ ಬಂದು ಗರ್ಜಿಸೋಕ್ ಶುರು ಮಾಡುತ್ತೆ. ಅವನು ಗಾಬರಿಲೆದ್ದು ನೋಡಿ, ಇದೇನು ಹುಲಿ ಆಟ ಸಾಮಾನ್ ಕೆಟ್ಟೋಗಿತ್ತಲ್ಲ, ಇಲ್ಲಿಗೆ ಹೇಗ್ ಬಂದ್ ತಲುಪ್ತು? ಹೇ ಪಪ್ಪು, ನೀನ್ ಎಲ್ ಸತ್ತೆ ದಂಡಪಿಂಡ? ಪಕ್ಕದಲ್ಲೇ ಮರದ ಮೇಲೆ ಕುತ್ಕೊಂಡು ಪಪ್ಪು, ಅಯ್ಯೋ ನೀಚ ನನ್ನ ಮಗನೇ, ಅದು ಆಟ ಸಾಮಾನಲ್ಲ, ನಿಜವಾದ ಹುಲಿ. ಅಯ್ಯ ಅಪ್ಪ, ಆ ಹುಲಿ 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 ಅಂತ ಕಿರ್ಚಾಡಕ್ ಶುರು ಮಾಡ್ತಾನೆ. ನೀನೇ ಹೇಳ್ತಿದ್ದೆ ಇದೇನು ಮಾಡೋದಿಲ್ಲ ಅಂತ, ಈಗ ನೀನೇ ಬಾಯ್ ಬಿಡ್ಕೊತಿದ್ಯಾ? ಇವನ್ ಹಂಗೆ ಹೇಳ್ತಾನೆ ಸರ್, ಇವನ್ ಮಾದ್ಮೇಲೆ ನೀವು ನಂಬಿಕೆ ಇಡ್ಬೇಡಿ. ಅವನು ಇಷ್ಟ ದಿನ ಪ್ರಾಣಿಗಳ ಆಟ ಸಾಮಾನ ತೋರ್ಸ್ಕೊಂಡು ನಿಮ್ಮ ಹತ್ರ ಹಣ ಹೊಡಿತಿದ್ದ. ಇವಾಗ ಇಲ್ಲಿ ನಿಜವಾದ ಪ್ರಾಣಿಗಳಿದಾವೆ ಸರ್, ಓಡೋಗಿ ನಿಮ್ ಪ್ರಾಣ ಉಳಿಸ್ಕೊಳ್ಳಿ ಅಂತ ಕಿರ್ಚಾಡಕ್ ಶುರು ಮಾಡ್ತಾನೆ. ಅಷ್ಟೇ, ಆ ಪ್ರಾಣಿಗಳು ಹಿಂದೆ ಬೀಳ್ತವೆ. ಆಗ ಜನಗಳು ಓಡಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಊರಲ್ಲಿ ಜನಗಳೆಲ್ಲ ಸೇರ್ಕೊಂಡು ವಿನಯ್ಗೆ ಚೆನ್ನಾಗಿ ಹೊಡಿತಾರೆ. ಸ್ನೇಹಿತರೆ, ಇವಾಗ ನೀವುಗಳೆಲ್ಲ ಸೇರ್ಕೊಂಡು ಲಿಕ್ಕಿ ಟಿವಿ ಚಾನಲ್ಗೆ ಚೆನ್ನಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.